ಈಗ ನೋಡಬಹುದು ಇದು ಕೃಷ್ಣನ ಜನನ. ಅವನು ಜೈಲಲ್ಲಿ ಹುಟ್ಟಿದ್ದು ಇದು. ಅದಾದ್ಮೇಲೆ ಅವರ ಅಪ್ಪ ವಸುದೇವ ಯಮುನಾ ನದಿ ದಾಟಿ ಬೇರೆ ಹಳ್ಳಿಗೆ ಕರ್ಕೊಂಡು ಹೋಗುವುದು. ಆಮೇಲೆ ಪೂತನಿ ವಧೆ, ಅಲ್ಲಿ ಕಂಸ ಕೃಷ್ಣನನ್ನು ಸಾಯಿಸಲು ಪೂತನಿಯನ್ನು ಕಳಿಸ್ತಾನೆ. ಆದರೆ ಕೃಷ್ಣ ಪೂತನಿಯನ್ನು ಕೊಲ್ಲುತ್ತಾನೆ. ಆ ಥರನೇ ಗಾಳಿ ರಾಕ್ಷಸನ ಕಳಿಸ್ತಾನೆ, ಅವನನ್ನು ಕೊಲ್ಲುತ್ತಾನೆ. ಅದಾದ್ಮೇಲೆ ಕೃಷ್ಣ ತುಂಬಾ ಚೇಷ್ಟೆ ಮಾಡ್ತಾನೆ ಅಂತ ಕೃಷ್ಣ ಒಂದ್ಸಲಿ ಮಣ್ಣು ತಿಂದಿರ್ತಾನೆ. ಅವನ ಬಾಯಿ ತೆಗಿಯಕ್ಕೆ ಹೇಳಿದ್ರೆ ಯಶೋದ ಬಾಯಿ ತೆಗ್ದಾಗ ಒಂದು ಬರೀ ಪೂರ್ತಿ ಯೂನಿವರ್ಸ್ ಕಾಣಿಸುತ್ತೆ ಆ ಸಂದರ್ಭ. ಅದಾದ್ಮೇಲೆ ಇಲ್ಲಿ ಕೃಷ್ಣನ್ನ ತುಂಬಾ ಚೇಷ್ಟೆ ಮಾಡ್ತೀನಿ ಅಂತ ಕಟ್ಟಾಕ್ತಾರೆ. ಆ ಕೃಷ್ಣ ಅಲ್ಲೇ ನುಗ್ಕೊಂಡು ಹೋಗ್ತಾನೆ. ಎರಡು ಮರದ ಮಧ್ಯೆ ಆ ಕಲ್ಲು ಸಿಕ್ಕಾಕೊಂಡ್ಬಿಡುತ್ತೆ. ಇನ್ನು ನುಗ್ಗಿದಾಗ ಎರಡು ದೇವರ ಶಾಪ ಆಗಿರುತ್ತೆ, ಅವ್ರ ವಿಮೋಚನೆ ಆಗುತ್ತೆ. ಆಮೇಲೆ ಗೋವರ್ಧನ ಗಿರಿಧರ, ಆ ಕಥೆನೂ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದಾದ್ಮೇಲೆ ಕಾಳಿಂಗ ನರ್ತನ, ಆ ಯಮುನಾ ನದಿ ಆಟಾಡುವಾಗ ಅಲ್ಲಿ ಕಾಳಿಂಗ ಬಂದ್ಬಿಟ್ಟು ಅಲ್ಲಿ ವಿಷ ಆಗ್ತಿರುತ್ತೆ. ಹಾಗಾಗಿ ಕೃಷ್ಣ ಕಾಳಿಂಗ ಮೇಲೆ ಡ್ಯಾನ್ಸ್ ಮಾಡ್ಬಿಟ್ಟು ಕಾಳಿಂಗನ ಬೇರೆ ಕಡೆಗೆ ಕಳಿಸ್ತಾನೆ. ಆಮೇಲೆ ಅದೇ ಥರ ಕಂಸ ಮತ್ತೆ ಹಾವು ರಾಕ್ಷಸನ ಕಳಿಸ್ತಾನೆ, ಅವನನ್ನು ಕೊಲ್ತಾನೆ. ಆಮೇಲೆ ಬಕಾಸುರನ್ ಕಳಿಸ್ತಾನೆ, ಅವನನ್ನು ಕೊಲ್ತಾನೆ. ಆಮೇಲೆ ಮುಷ್ಟಿಕಾ ಚಾಂಡೂರನ್ನ ಅವನು ಇದರಲ್ಲೇ ಕಳಿಸ್ತಾನೆ, ಆದರೆ ಅವರನ್ನು ಕೊಲ್ತಾನೆ. ಫೈನಲಿ ಕೃಷ್ಣ ಕಂಸನ್ ಕೊಲ್ತಾನೆ. ಆ ಕತೆ ಇವಾಗ ಮುಂದೆ ಬಂದು ಇಲ್ಲಿ ಪೂರ್ತಿ ರಾಮಾಯಣದ ಇದಿದೆ ನೋಡಬಹುದು. ಇಲ್ಲಿ ರಾಮ ಜನನ, ರಾಮ ವಿದ್ಯಾಭ್ಯಾಸ, ಆಮೇಲೆ ರಾಮ ವಿಶ್ವಾಮಿತ್ರ ಕರ್ಕೊಂಡು ಹೋಗಿ ಇಲ್ಲಿ ತಾಟಕ ವಧೆ ಮಾಡುವುದು. ಆಮೇಲೆ ಹಂಗೆ ನಡ್ಕೊಂಡು ಹೋಗೋವಾಗ ಅಹಲ್ಯ ಕಲ್ಲಾಗಿರ್ತಾಳೆ, ಅವಳು ಶಾಪ ವಿಮೋಚನೆ ಆಗುತ್ತೆ ರಾಮನ ಕಾಲು ತಾಕಿದಾಗ. ಆಮೇಲೆ ಸೀತಾ ಕಲ್ಯಾಣ, ಆ ಬಿಲ್ಲನ್ನು ರಾಮನು ಮುರಿಯುತ್ತಾನೆ ಆ ಸಂದರ್ಭ. ಅದಾದಮೇಲೆ ಅವನು ವಾಪಸ್ ಬಂದಾಗ ಅವರು ವಾಪಸ್ ಕಲಿಸ್ತಾರೆ. ಏನಂದರೆ ಮತ್ತರ ಕೈಕೇಯಿ ವಾಪಸ್ ಕಳಿಸ್ತಾಳೆ ಇದಕ್ಕೆ ವನವಾಸಕ್ಕೆ. ಅವಾಗ ಅವಳು ವನವಾಸಕ್ಕೆ ಹೋಗೋವಾಗ ನದಿ ದಾಟುವುದು. ಅದಾದಮೇಲೆ ಭರತ ಅವನಿಗೆ ಗೊತ್ತಾದಾಗ ಅವನಿಗೆ ರಾಜನಾಗಲು ಇಷ್ಟ ಇರಲ್ಲ. ಸೊ ಪಾದುಕ ಬಂದು ಈಸ್ಕೊಳ್ಳುವುದು ಮತ್ತು ಪಾದುಕವನ್ನೇ ರಾಜನಾಗಿ ಮಾಡುವುದು. ಅದಾದಮೇಲೆ ಒಂದು ದಿವಸ ಶೂರ್ಪಣಖ ಬರ್ತಾಳೆ. ಶೂರ್ಪಣಖ ರಾಮನನ್ನು ಮದುವೆ ಆಗಲು ಕೇಳುತ್ತಾಳೆ, ಆದರೆ ಬಿಡುವುದಿಲ್ಲ. ಹಾಗಾಗಿ ಲಕ್ಷ್ಮಣ ಶೂರ್ಪಣಖಳ ಮೂಗನ್ನು ಕತ್ತರಿಸುವುದು. ಹಾಗಾಗಿ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡುವುದು. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನು ಜಿಂಕೆಯನ್ನು ಹಿಡಿಯಲು ಹೋಗುತ್ತಾರೆ. ಆಗ ವಾಪಸ್ ಬರುವಾಗ ಸೀತೆಯು ಕಾಣಿಸಿಲ್ಲ ಎಂದು ಜಟಾಯು ಹೇಳುತ್ತಾಳೆ. ಜಟಾಯು ಎಂದು ಕೇಳಿದಾಗ ಗೊತ್ತಾಗುತ್ತದೆ ರಾವಣ ಕರ್ಕೊಂಡು ಹೋಗಿದ್ದಾನೆ ಅಂತ. ಹಾಗಾಗಿ ಹುಡುಕಲು ವಾಪಸ್ ಶುರು ಮಾಡಿದಾಗ ಶಬರಿ ಸಿಗುತ್ತಾಳೆ. ಶಬರಿ ಹಣ್ಣು ಕೊಟ್ಟು ಸುಗ್ರೀವನನ್ನು ಹುಡುಕು ಹೋಗು ಎನ್ನುವಾಗ ಸುಗ್ರೀವನ ಜೊತೆ ಸ್ನೇಹ ಮಾಡಿಕೊಂಡು, ಆಮೇಲೆ ಸುಗ್ರೀವನಿಗೆ ವಾಲಿ ಜಗಳ ಇರುತ್ತೆ. ಸೊ ಹಾಗಾಗಿ ರಾಮನು ವಾಲಿಯನ್ನು ಕೊಲ್ಲುತ್ತಾನೆ. ಆಮೇಲೆ ಇದು ವಾಲಿಯನ್ನು ಕೊಂದಾದ ಮೇಲೆ ರಾಮನು ವರ ಕೊಡುತ್ತಾನೆ, ನೀನು ನನ್ನ ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಕೊಲ್ಲುವೆ ಎಂದು. ಆಮೇಲೆ ಹನುಮಂತನನ್ನು ಕಳಿಸುತ್ತಾನೆ ಸೀತೆಯನ್ನು ಹುಡುಕಲು. ರಾಮನ ಉಂಗುರ ಕೊಟ್ಟು ಹನುಮಂತನು ಹುಡುಕೊಂಡು ಹೋಗಿ ಲಂಕೆಯಲ್ಲಿ ಸೀತೆಯು ಸಿಗುತ್ತಾಳೆ. ಹಾಗಾಗಿ ಸೀತೆಗೆ ಅದನ್ನು ಕೊಟ್ಟು ಅವಳು ವಾಪಸ್ ಚೂಡಾಮಣಿ ಕೊಡುತ್ತಾಳೆ. ಆ ಚೂಡಾಮಣಿ ಕೊಡುತ್ತಾಳೆ. ಆಮೇಲೆ ಇಲ್ಲಿ ಸೇತು ಬಂಧನ, ಅವಾಗ ಗೊತ್ತಾಗುತ್ತಲ್ಲ ಲಂಕೆಯಲ್ಲಿರೋದು ಅಂತ. ಹಾಗೆ ಲಂಕೆಗೆ ಸೇತು ಕಟ್ಟುತ್ತಾರೆ. ಹಾಗಾಗಿ ಅಂಗದ ಹೋಗಿ ಹೇಳುತ್ತಾನೆ, ಯುದ್ಧ ಬೇಡ, ಸೀತೆಯನ್ನು ವಾಪಸ್ ಕಳಿಸಿಕೊಡು ಅಂತ. ಆದರೆ ರಾವಣ ಕೇಳುವುದಿಲ್ಲ. ಹಾಗಾಗಿ ಆ ಸಂದರ್ಭ. ಅದಾದಮೇಲೆ ಯುದ್ಧ ಶುರುವಾದಾಗ ಕುಂಭಕರ್ಣನು ಕಳಿಸುತ್ತಾನೆ. ಕುಂಭಕರ್ಣ ನಿದ್ದೆ ಮಾಡುತ್ತಾನೆ, ಅವನನ್ನು ಎಬ್ಬಿಸುತ್ತಿರುವುದು. ಆಮೇಲೆ ಯುದ್ಧದಲ್ಲಿ ರಾವಣನು ಕುಂಭಕರ್ಣನನ್ನು ಕೊಲ್ಲುತ್ತಾನೆ. ಆಮೇಲೆ ಲಕ್ಷ್ಮಣ ಮತ್ತು ಇಂದ್ರಜಿತ್ ಯುದ್ಧ ಮಾಡುವಾಗ ಲಕ್ಷ್ಮಣನಿಗೆ ಮೂರ್ಛೆ ಹೋಗುತ್ತದೆ. ಹಾಗಾಗಿ ಸಂಜೀವಿನಿ ತರುವುದಕ್ಕೆ ಹನುಮಂತ ಹೋಗುವುದು ಕಾಣಿಸುತ್ತದೆ. ಆಮೇಲೆ ಲಕ್ಷ್ಮಣನು ಇಂದ್ರಜಿತನು ಕೊಲ್ಲುತ್ತಾನೆ. ಆಮೇಲೆ ರಾವಣರ ಮಧ್ಯೆ ಯುದ್ಧ. ರಾಮ ಗೆಲ್ಲುತ್ತಾನೆ. ಆಮೇಲೆ ಅಷ್ಟೊತ್ತಿಗೆ 14 ವರ್ಷ ಆಗಿರುತ್ತದೆ. ವಾಪಸ್ ಬಂದು ರಾಮ ರಾಜನಾಗಿ ಆಗುತ್ತಾನೆ. ರಾಮ ರಾಜನಾಗಿ ಆಗಿ ಆಮೇಲೆ ಅಶ್ವಮೇಧ ಯಾಗ ಮಾಡುವುದು ಇಲ್ಲಿದೆ.